ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 215 ಕೇಳಲಿಕ್ಕೆ ಇಚ್ಛಿಸ್ತೇನೆ. ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಪರವಾಗಿ ತಾವೇ ಹೇಳ್ತಿದ್ದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಬಹುಶಃ ನಾನು ಕೇಳಿದೆ ಎಷ್ಟು ಖರ್ಚಾಗಿ, ಎಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ಖರ್ಚಾಗಿದೆ ಅಂತ ಹೇಳಿ. ಈ ವಕ್ಫ್ಗೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ. 1,71,00,000ದಲ್ಲಿ 90 ಲಕ್ಷ ರಿಲೀಸ್ ಆಗಿದೆ, 80 ಬಾಕಿ ಇದೆ, 21 ಬಾಕಿ ಇದೆ. ಇದನ್ನು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಕೇಳ್ಕೊಳ್ತೇನೆ. ಮತ್ತು ನಮ್ಮ KMD ಕರ್ನಾಟಕ ಮೈನರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಾನು ಕೇಳಿದೆ. ಉದಾಹರಣೆ ಅರಿವು ಯೋಜನೆ, ಎಜುಕೇಷನ್ ಲೋನ್ ಇದೆಲ್ಲ, ಇದರಲ್ಲಿ ಎಷ್ಟು ಸ್ಯಾಂಕ್ಷನ್, ಎಷ್ಟು ಬಿಡುಗಡೆ ಆಗಿದೆ ಅಂತ. ನಮಗೆ ಬರೀ ಫಿಸಿಕಲ್ ಟಾರ್ಗೆಟ್ ಮತ್ತು ಫೈನಾನ್ಸ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಟಾರ್ಗೆಟ್ ಕೊಡಲೇ ಇಲ್ಲ. ಆದ ಕಾರಣ ನನ್ನ ವಿಚಾರ ಇಷ್ಟೇ. ಯಾಕಂದರೆ ಅರಿವು ಸಂಬಂಧಪಟ್ಟಾಗ ತಕ್ಷಣ ಒಂದು ಕ್ರಮ ತೆಗೆದುಕೊಂಡು ರಿಲೀಸ್ ಮಾಡಬೇಕು. ಕಾಲೇಜುಗಳಲ್ಲಿ ಏನಾಗಿದೆ, ಸ್ಟಾರ್ಟಿಂಗ್ ಸೇರುವಾಗ 25,000 ಅರಿವು ಯೋಜನೆ ಬರ್ತಂತ ಹೇಳಿಕೊಂಡು ಅವರು ಅದನ್ನು ಲೆಸ್ ಮಾಡಿ ಕೊಟ್ಟಿದ್ದಾರೆ. ಈ ಸಲ ಅವರಿಗೆ ಬರಲಿಲ್ಲ ಅಂತ ಹೇಳಿಕೊಂಡು ನಿಮಗೆ ಅದನ್ನು ಕಟ್ಟದೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಶಿಕ್ಷಣ ಸಂಸ್ಥೆಗಳು ಮೆಸೇಜ್ ಕಳಿಸ್ಬೇಕು, ಅವರಿಂದ ಒತ್ತಾಯ ಮಾಡಬೇಡಿ, ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ, ಹಾಲ್ ಟಿಕೆಟ್ ಕೊಡ್ಬೇಕಂತ ಹೇಳಿ, ಅಥವಾ ತಕ್ಷಣ ಹಣ ಬಿಡುಗಡೆ ಮಾಡಬೇಕು. ಮಕ್ಕಳಿಗೆ ಹಾಲ್ ಟಿಕೆಟ್ ಸಿಕ್ಕದ ರೀತಿಯಿಂದ ಆಗಬಾರ್ದು. ಹೇಳಿ ಪಾಟೀಲ್. ಅದು ಆದಷ್ಟು ದುಡ್ಡು ಅವ್ರಿಗೆ ನೋಡ್ತೀವಿ. ಅಲ್ಲ, ಅವರು ಇದನ್ನು ಹೇಳಿದ್ರು, ಆ ಸಂಸ್ಥೆಯವರು ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂತೆ ಸಂದರ್ಭ ಬಂದಿದೆ, ಹಾಗಾಗಿ ಆ ಸಂಸ್ಥೆಗೆ ತಾವು ಒಂದು ಮಾಹಿತಿಯನ್ನು ತಿಳಿಸಿದ್ರೆ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಿಲ್ಲ ಅಂತ. ಅದು ನೋಡ್ತೀವಿ, ತಾಬಿಡ್ತು ಕೆಲಸ ಮಾಡ್ತೀವಿ. ಓಕೆ. ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್, 1 ನಿಮಿಷ. HK ಪಾಟೀಲ್ ರೀ. ನಾವು ಸಚಿವರಾದ ಶ್ರೀಮಂತ್ ಪಾಟೀಲ್ರು ಸುದೀರ್ಘವಾಗಿರ್ತಕ್ಕಂಥ ಉತ್ತರನ ಕೊಟ್ಟಿದ್ದೀರಿ. ಇಲ್ಲಿ ಕ್ರೈಸ್ತರ ಅಭಿವೃದ್ಧಿ ಯೋಜನೆ ಕೆಳಗೆ ಏನು ಹಣಕಾಸು ಯೋಜನೆಗಳಿಗೆ, ಪ್ರಸ್ತಾವನೆಗಳಿಗೆ ಮಂಜೂರಾಗಿ ಬಿಡುಗಡೆ ಆಗಬೇಕಾಗಿತ್ತಲ್ಲ, ಇನ್ನೂ ಆಗ್ತಾನೇ ಇಲ್ಲ. ಈಗ ನನ್ನ ಕ್ಷೇತ್ರದಲ್ಲಿ SM ಕೃಷ್ಣ ನಗರದಲ್ಲಿ ಒಂದು ಕ್ರಿಶ್ಚಿಯನ್ ಸಮುದಾಯ ಭವನ ಇದೆ. ಸುಮಾರು 6-8 ತಿಂಗಳಾಯಿತು. ಅದೇನು ಅದಕ್ಕೆ ಆ ಕಡಿತದಿಂದ ನಾವು ಅಡ್ಡಾಡಬೇಕು, ಅಥವಾ ಅದಕ್ಕೇನಾದರೂ ದುಡ್ಡಿನ ಸಲುವಾಗಿ ಅಪೇಕ್ಷೆ ಮಾಡಿ ಮಂಜೂರಿ ಮಾಡೋದನ್ನು ನಿಲ್ಲಿಸಿದ್ರು. ಹಣಕಾಸಿದೆ, ನಿಮ್ಮಲ್ಲೇ ದುಡ್ಡಿದೆ, ಯಾಕೆ ಖರ್ಚು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಸಮುದಾಯದ ಏನು ಪ್ರಸ್ತಾವನೆ ಇದೆ ಅದನ್ನ ಹಂಗೆ ಇಟ್ಕೊಂಡು ಕೂತಿದ್ದಾರೆ, ಆದೇಶ ಕೊಟ್ಟಿಲ್ಲ. ಯಾಕೆ ಹೀಗಾಗ್ತಾ ಇದೆ? ದಯಮಾಡಿ SM ಕೃಷ್ಣ ನಗರದ ಕ್ರಿಶ್ಚಿಯನ್ ಸಮುದಾಯದ ಸಭಾಭವನ ಅದನ್ನ ತಕ್ಷಣ ಮಂಜೂರಿ ಮಾಡಿ ಆದೇಶ ಹೊರಡಿಸುವ ಹಾಗೆ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನವನ್ನು ನಿಮ್ಮ ಇವ್ರಿಗೆ ಕೊಡಬೇಕು. ಇದೇ ರೀತಿಯಾಗಿ ಈ ನಮ್ಮ ಮುಸ್ಲಿಂ ಸಮುದಾಯದ ಏನು ಮಂಜೂರಿ ಆಗಿರ್ತಕ್ಕಂಥದ್ದು ಅವು ಸಹಿತ ಹಣ ಬಿಡುಗಡೆ ಆಗಿಲ್ಲ. ಹಣಕಾಸು ಹೇಗೆ ಹೊಂದಿಸ್ಬೇಕು ಅಂತೇಳಿ ನೋಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ದಯಮಾಡಿ ನನ್ನ ಕ್ಷೇತ್ರದ್ದು ನಿಲುಗಡೆ ಮಾಡ್ತಾ ಇದ್ದಾರೆ, ಅದನ್ನು ಆಗದ ಹಾಗೆ ತಾವು ಶ್ರೀಮಂತ್ ಪಾಟೀಲ್ರು ವಿಶೇಷ ಮುತುವರ್ಜಿ ವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಅದು ಮಾಹಿತಿ ತಗೊಂಡ ಅದಕ್ಕೆ ಕ್ರಮ ತಗೋತೀವಿ ಮತ್ತು ನಿಮಗೆ ಉತ್ತರ ಕೂಡ ಕೊಡ್ತೀವಿ. ಓಕೆ, ರೈಟ್. ಇಲ್ಲಾಂದ್ರೆ ನೀವು ನಿಮ್ಮ ಕಳಿಸ್ರಿ. ನಾನು ಅವ್ರನ್ನ 10 ಸಲ ಮಾತಾಡೇನಿ, ಆದರೆ ಅವ್ರು ಎಷ್ಟು ಸಲ ಹೆಚ್ಚಿಗೆ ಮಾತಾಡ್ತೀವಿ ಅಷ್ಟು ಅವರು ಅದನ್ನು ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಕರೆಸ್ರಿ, ಕೂಡ್ರಣ. ಅದು ಯಾಕೆ ಆಗೋದಿಲ್ಲ, ಏನಾಗೋದಿಲ್ಲ, ಯಾಕೆ ಹೋಗಿಲ್ಲ ಅನ್ನೋದನ್ನು ನಾವು ನಿಮಗೆ ಮಾಹಿತಿಯನ್ನು ಹೇಳ್ತೀವಿ. ಸರಿ. ನಾವು ರಿವ್ಯೂ ತಗೋತಾ ಇದ್ದೀವಿ. ಈಗಾಗಲೇ ನಮ್ಮ 2 ಮೀಟಿಂಗ್ ಆಗಿದ್ದಾವ. ಈ ನಿಮ್ಮ ಏನು ಕ್ವಶನ್ ಕೇಳ್ತಾ ಇದ್ದೀರಿ ಅದು ನಾವು ನೋಡ್ತೀವಿ, ಮಾಹಿತಿ ತಗೊಂಡು ಅದಕ್ಕೆ ಉತ್ತರ. ಓಕೆ, ವೆರಿ ಗುಡ್. ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್.